ಮಾತು ಕೊಟ್ಟರು. ಕಷ್ಟ ಕಾಲದಲ್ಲಿ ಇಷ್ಟದಿಂದ ನನ್ನನ್ನು ಪ್ರಾರ್ಥಿಸುವುದು ಮಾತ್ರ ಅಲ್ಲ, ಪ್ರಸನ್ನೀಕರಿಸಬೇಕು, ಪ್ರತ್ಯಕ್ಷ ಆಗಬೇಕಿದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ. ನಮ್ಮಲ್ಲಿ ತೇಜೋ ರೂಪವಾಗಿ ಜಗನ್ಮಾತೆ ಅಂತರ್ಗತರಾಗಿದ್ದಾಳೆ. ನನ್ನಲ್ಲಿರುವಂತಹ ಸಾತ್ವಿಕ ತೇಜಸ್ಸನ್ನು ಹೊರಗಡೆ ದಿವ್ಯ ತೇಜಸ್ಸನ್ನು ಹೊರಗಿಳಿದಿದ್ದೇನೆ. ದುರುಳ ಮಹಿಷಾಸುರನ ವಧೆಗೆ ನನ್ನಲ್ಲಿ ಅಡಕವಾಗಿರುತ್ತಾ ದಿವ್ಯ ತೇಜಸ್ಸನ್ನು ಹೊರಗಡೆಹಿದ್ದೇನೆ. ದುರುಳನ ವಧೆಗಾಗಿ ನಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆಹಿದ್ದೇವೆ. ಮೂರ್ತಿಗಳ ಮುಖದಿಂದ ಹೊರಟಿವೆ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯ ಕೃತಿ ತಳೆದು ದರಗಿಳಿಯೇ ಸುರರಲ್ಲ ಜಯ ಜಯ ಎನ್ನುತ್ತ ಸುರಪ್ರ
ವಿದ್ಯುನ್ಮಾಲಿ ಮಾಲಿನ್ಯರ ಸುಕುಮಾರನಾದಂತ ಮಹಿಷ ದೈತ್ಯ ಬ್ರಹ್ಮದೇವರ ಹೊಲದಿಂದ ಕೊಬ್ಬಿದ ಕೋಣವಾಗಿ ಜಗತ್ತನ್ನು ತಲ್ಲಣಗೊಳಿಸಿದ, ದೇವತೆಗಳ ದಿಕ್ಕಡಿಸಿದ, ಉರಿಯುವ, ಬೀಸುವ, ಹರಿಯುವ ಗುಣವುಳ್ಳಂತಹ ಮೂಲ ವಸ್ತುಗಳ ಅಧಿಷ್ಠಾತೃಗಳು ದಿಕ್ಕೆಟ್ಟು ಹೋಗಿದ್ದಾರೆ, ಸ್ವರೂಪವನ್ನು ಕಳ್ಕೊಂಡಿದ್ದಾರೆ. ಜಗತ್ತಿನಲ್ಲಿ ಸಾತ್ವಿಕ ಸ್ವರೂಪಿಗಳು ಋಷಿಮುನಿಗಳು, ತಾಯಂದಿರು, ಗೋಸಂಕುಲ ಇದೆಲ್ಲ ಅಸ್ತವ್ಯಸ್ತವಾಗಿ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಜಗತ್ತಿನಲ್ಲಿ ಹಾಹಾಕಾರ, ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಿದೆ. ಮೂರು ಮೂರ್ತಿಗಳಿಗೆ ಏನು ಮಾಡುವುದಕ್ಕಾಗುವುದಿಲ್ಲ. ನಾವು ನಮ್ಮ ಕರ್ತವ್ಯದಲ್ಲಿ ತೊಡಗಿಕೊಳ್ಳುವುದಕ್ಕಾಗುವುದಿಲ್ಲ. ಮಹಿಷನ ಬಾಧೆಯಿಂದ ಲೋಕ ತತ್ತರಿಸಿ ಹೋಗಿದೆ. ಮಾತ್ರ ಅಲ್ಲ, ಯೋನಿಜರಿಂದ ಮರಣ ಇಲ್ಲ ಎಂಬಂತ ವರ ಬ್ರಹ್ಮದೇವರು ಕೊಟ್ಟಾಗಿ ಹೋಗಿದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ದುಷ್ಟ ಮಹಿಷರನ್ನು ಕೊಂದು ಲೋಕ ಕಲ್ಯಾಣ ಮಾಡಬೇಕು. ಮಹಿಯಮಾಂಗಲ್ಯಕ್ಕೆ ಮಸಿ ಬಳಿಯುತ್ತಿರುವಂತಹ ದುಷ್ಟನನ್ನು ನಿಗ್ರಹಿಸಿ ನಿಮಗೆಲ್ಲರಿಗೂ ಸುಖವನ್ನು ನಿಸ್ತರಾಗಿರಿ. ಅವನ ಜೊತೆಗೆ ಶಂಕ, ದುರ್ಗ, ಬಿಡಾಲಾದಿ ದುಷ್ಟರು ಆವರಿಸಿ ನಿಂತಿದ್ದಾರೆ. ಸಕಲರು ಜಯ ಜಯ ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನ ಗಣಧರಣಿ ಶೋಭಿಸುವ ಭೂಷಣ ವಸನರ್ಪಿಸಲು ದೇವದೇವತೆಗಳಿಗೆ ಮಹಿಷನ ವಧೆಗೆ ಸಿದ್ಧಳಾಗಿ ಬದ್ಧಳಾಗಿ ನಿಂತವಳು ಮಹಾತಾಯಿ. ನೋಡಿದ್ರ ಸುರನಾರಿಯರು ಶುದ್ಧೋದಕದಿಂದ ಅಮ್ಮನಿಗೆ ಮಂಗಲ ಸ್ನಾನವನ್ನು ಮಾಡಿಸಿದರು. ಅದು ವಿಶ್ವಕರ್ಮ ಕಾಣಿಕೆಯಾಗಿ ಕೊಟ್ಟಂತಹ ಅನುಕೂಲ ಬಟ್ಟೆ. ಅದನ್ನು ಉಡಿಸಿ ಅಂಗ ಸೌಂದರ್ಯದ ಸ್ಪಷ್ಟೀಕರಣಕ್ಕೆ ಆಭರಣವನ್ನು ತೊಡಿಸಿ ಶೃಂಗರಿಸಿದ್ದನ್ನು ನೋಡಿದ್ರ ನೀವು. ದುಷ್ಟನನ್ನು ಕೊಲ್ಲುವುದಕ್ಕೆ ಈ ಅಪ್ಪೆಗೆ ಆಯುಧವೂ ಬೇಡ, ಏನು ಬೇಡ, ನಿಂತಲ್ಲಿಂದಲೇ ಅವ ಇರುವಲ್ಲೇ ಉರಿದು ಹೋದ. ಅಲ್ಲ, ದೇವಿ ಮಹಾತ್ಮ ಏನು ಇದನ್ನು ಬದುಕಿ ಉಳಿಯುತ್ತಿರುವ ಮಂದಿಗೆ ಗೊತ್ತಾಗಬೇಕು. ಅವರಲ್ಲಿ ಭಕ್ತಿ ಜಾಗೃತ ಆಗಬೇಕಾದ್ದು ಮುಖ್ಯ. ಹಾಗೆ ಅಂತ ಅಮ್ಮ ಹಾಗೆ ಹೋಗುವುದ? ಇದು ನಮಗೂ ಮರ್ಯಾದೆ ಅಲ್ಲ. ಅದಕ್ಕೆ ಬೇಕಾಗಿ ಆಯುಧ ಎನ್ನುವಂತಹದ್ದು ಮಹಾತಾಯಿಗೆ ಅದು ಶೋಭೆ, ಅದು ಆಭರಣ. ನಮ್ಮ ಆಯುಧದಿಂದ ಇನ್ನೊಂದು ಆಯುಧವನ್ನು ಸೃಷ್ಟಿಸಿ ಆ ತಾಯಿಯನ್ನು ಅಲಂಕರಿಸಿ ಕೃತಾರ್ಥರಾಗೋಣವೇ ಅಗತ್ಯ. ತ್ರಿನಯನಾಗ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮದಂಡ ಬಗಿತ್ತು ಪದಕೆರಗಿ ಅನಿಮಿಷರು ವಿವಿಧ ಆಯುಧಗಳ
ಸಮರ್ಪಿಸೆ ಸುರರೆಲ್ಲ ಜಯ 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 ಸರ್ವ ಸಿದ್ಧತೆಗಳನ್ನು ಮಾಡಿ ಆಯ್ತು. ಸಂಕಲ್ಪದಿಂದಲೇ ಹೋಗಬಹುದು. ಆದ್ರೆ ಸೇವೆ ಹೇಳಿಕೊಂಡವರು ಕೊಡಬೇಕಲ್ಲ. ಸಂಕಲ್ಪ ಮಾಡಿ ಸೇವೆ ಹೇಳಿದವರು ಸೇವೆ ಸಕಾಲದಲ್ಲಿ ಕೊಡದೇ ಇದ್ರೆ ದೋಷ ಅವರಿಗೆ. ಹಿಮವಂತ ಒಂದು ಮಾತು ಹೇಳಿದ್ದು ನೆನಪುಟ್ಟ ಇಂದ್ರ? ಹೌದಾ? ಅವನಿಗೆ ಅತ್ಯಂತ ದೊಡ್ಡ ಬಾಧೆ ಕೊಟ್ಟದ್ದು ಮಹಿಷಾಸುರ, ಹೌದಾ? ಅದರಲ್ಲಿ ಹಿಮವಂತನು ಇದ್ದಾನೆ. ಒಂದು ಮಾತು ಹೇಳಿದ, ಮಹಿಷವಧೆಗೆ ಅಮ್ಮ ಹೊರಡುವಾಗ ನಾನು ವಾಹನವಾಗಿ ಬರ್ತೇನೆ. ಎಲ್ಲಿದ್ದಾನೆ ಪರ್ವತರಾಜ?